ಹಾಂ ಸ್ಟಾರ್ಟ್. ಮಂಗಳೂರಲ್ಲಿ ಬಂದಿದ್ದೀವಿ. ಮಂಗಳೂರಿಂದ ಇಷ್ಟೆಲ್ಲ ಅಡ್ಡಾಡ್ತಿದ್ದೀವಿ ನೋಡಿ. ರಜೆ ನಮ್ಮ ಕಂಪ್ನಿಯಲ್ಲಿ ಇವತ್ತು ರಜೆ ಕೊಟ್ಬಿಟ್ಟಿದ್ದಾರೆ. ಅದು ಅಪರೂಪಕ್ಕೆ. ನಿಜವಾಗ್ಲೂ ನಮ್ಮ ಕಂಪ್ನಿಯಲ್ಲಿ ನೀವೇನಾರು ಬಂದು ಮಾಡಿದರೆ ನಿಮ್ಗೆ ಗೊತ್ತಾಗ್ತಿತ್ತು. ಬಟ್ ಇವಾಗ ನಾವು ಹೇಳಿದರೆ ಅರ್ಥ ಮಾಡ್ಕೊಂತೀರಂತ ಮಾಡ್ತಿದ್ದೀವಿ. ಇದು ನಮ್ಮದು ಫಸ್ಟ್ ಲೈವ್ ವಿಡಿಯೋ. ಇದು ನಮ್ಮ ಫಸ್ಟ್ ಲೈವ್ ವಿಡಿಯೋ. ಹಿಂಗಿದೆ ನೋಡೋಣ. ನಾವು ಬಡವ್ರ ಮಕ್ಕಳು ಏನೋ ಒಂದು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ನೋಡಿ. ಇಲ್ಲಿ ಕ್ರಿಕೆಟ್ ಕೋಚಿಂಗ್ ಏನೋ ನಡೀತಿದೆ. ಹಾಂ, ಬೀಚ್ ಸೈಡ್ ಹಂಗೆ ರೌಂಡ್ ಹಾಕೋಣ ಅಂತ ಬಂದಿದ್ದೀವಿ. ಬೀಚ್ ಸೈಡ್ ರೌಂಡಿಂಗ್ ಇದು ನೋಡಿ. ಇಲ್ಲೆಲ್ಲ ಜನಗಳು ಹೆಂಗೆ ಇದು ಕಟ್ಕೊಂಡಿದ್ದಾರೆ, ಮನೆಗಳನ್ನ ಹೆಂಗೆ ಇದು ಮಾಡ್ಕೊಂಡಿದ್ದಾರೆ ನೋಡಿ. ನೋಡಿ ಅಲ್ಲೊಂದು ಜಂಡ ಕಾಣ್ತಿದೆ, ಅಲ್ಲಿ ಹೋಗ್ಬಾರ್ದು, ಅಲ್ಲಿಂದ ಹಿಂಡು ಅಂತ. ಈ ಸೈಡ್ ಮನೆಗಳು ನೋಡಿ. ಏನೋ ಒಂಥರ ಸುಖ ಅಲ್ಲ ನೀವು. ಇಲ್ಲೊಂದೇನೋ ಇದೆ, ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡುವ, ನೋಡುವ. ಹಾಂ, ಅದೇ ಹೆಣ್ಮಗು 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 ನೋಡಿ, ಖುಷಿ ಪಡಿ. ಯವ್ವ ತಾಯಿ ನೀರು ಹೋಗಿ ಹಾರ್ಗಿರಿ, ಮೆಲ್ಲ ಕಿಡ್ಕೊಳವ ತಾಯಿ, ಏನಾರು ಮಾಡಿಗಿಡಿಯಾ, ಹುಷಾರು. ನೋಡಿ ಇದು ದೇವ್ರ ಗುಡಿ. ಜೈ ಆಂಜನೇಯ. ಒಳ್ಳೇದು ಮಾಡಪ್ಪ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದೀವಿ. ಏನೋ ಒಂದು ಲಕ್ಷ್ಮೀ ಸರಸ್ವತಿ ಅಲ್ಲ. ವಾವ್, ಪಣಂಬೂರಿ ಬೀಚಿಂದ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಚೇತು ನಾವು ಕಾಣ್ತೀವಿ, ಹೆಂಗೋಯ್ತು ನೋಡಿಲ್ಲ, ಕಾಣ್ತಿಲ್ಲ ಬೀಚು. ಅಲ್ಲ, ಫ್ರಂಟ್ ಕ್ಯಾಮ್ರಾದಲ್ಲೂ ಬರ್ಬೇಕಲ್ಲೋ, ನಾವು ಕಾಣ್ಬೇಕಲ್ಲೋ. ಫಸ್ಟ್ ವಿಡಿಯೋ ಅಂದಮೇಲೆ ನಾವು ಸ್ವಲ್ಪ ಕಾಣ್ತಾ ಇದ್ರೆ ಚೆಂದ ಅಲ್ಲ. ಅಲ್ಲ, ಸೆಲೆಬ್ರಿಟಿ ಆಗಲಿಲ್ಲ ಪರವಾಗಿಲ್ಲಪ್ಪ. ಒಂದು ದಿವಸ ಆದರೂ ಆಗ್ಬೋದಲ್ಲ. ನಾವು ಸೆಲೆಬ್ರಿಟಿನ ಹೇಳೋಕ್ಕಾಗಲ್ಲ ಸಪೋಸ್ ಅಲ್ಲ. ಈ ನೀರಲ್ಲಿ ಒಂಥರ ಅಲ್ಲಿ ನೋಡಿ, ಆ ಎಳ್ನೀರು ಕುಡಿಬೇಕು, ಚೆನ್ನಾಗಿರುತ್ತೆ. ಒಳ್ಳೆ ಇಟ್ಕೊಂಡು ಕುಡಿಯೋಣ ಅಂದರೆ ನಮ್ಮನ್ನೆಲ್ಲ ಕೂಡ್ಸಿ ಹೊಡಿತಾರೋ ಇಲ್ಲಿ. ಅದೇ ಬೇಜಾರು, ಏನಿಲ್ಲ. ನೋಡಿ, ಇದೊಂದು ರೆಸಾರ್ಟು. ಇಂಥ ರೆಸಾರ್ಟಲ್ಲೆಲ್ಲ ಇರ್ಬೇಕಂತ ಆಸೆ, ಬಟ್ ನಮ್ಮ ಹತ್ರ ಅಮೌಂಟ್ ಇಲ್ಲ. ಇರೋದ್ರಲ್ಲೇ 250 ರೂಪಾಯಿ ಪೆಟ್ರೋಲ್ ಹಾಕ್ಸೋದು ಸುತ್ತ ಆಡ್ತಿದ್ದೀವಿ. ನಮ್ಮ ಕಷ್ಟನ ಹಂಗೆ ಇರೋದು. ನೋಡಿ ಬೀಚ್ ನೋಡಿ. ಗಾಡಿ ಮುಂದೆ ನೋಡಿ ಹೊಡಿಯಪ್ಪ. ನೋಡಿ ನಮ್ಮ ಮುಖ ನೋಡ್ತೀರೇನು, ನಾವು ಹಿಂಗಿದ್ದೀವಿ. ಅಷ್ಟೊಂದು ಸೆಲೆಬ್ರಿಟಿಗಳೇನಲ್ಲ, ಬಟ್ ಪರವಾಗಿಲ್ಲ, ಯಾರ್ಕಿಂತ ಯಾರು ಕಮ್ಮಿ ಇಲ್ಲ. ಹಾಂ, ಹಿಂಗಿದ್ದೀವಿ. ಹಾಂ, ನೋಡಿಲ್ಲಿ ಬಡ್ತಾರ ಅಂತ ಅನಾಹುತ ಮಳೆಯಿಂದಾಗಿ ಇಂಥ ಮನೆಗಳು ಕೆಲವೊಂದು ಹೋಗ್ತಿದ್ದೀವಿ. ಇಂಥ ರೆಸಾರ್ಟಲ್ಲೆಲ್ಲ ಉಳ್ಕೋಬೇಕು. ಏನು ಮಾಡ್ತೀವಿ, ದುಡ್ಡಿಲ್ವೇ ನೋಡಲ್ಲಿ. ವಾವ್, ಯಾವ ಕಾರ್ ನನ್ನ ಮೈ ಮೇಲೆ ಬರ್ತಾನಲ್ಲ ನಮಗೆಲ್ಲ ಬೈಯೋದೆಲ್ಲ. ನಾವೆಲ್ಲ ನಾನು ಸ್ವಲ್ಪ ಉತ್ತರ ಕರ್ನಾಟಕದವನು, ಇವನು ಸ್ವಲ್ಪ ಇಲ್ಲಿ ಸಿಟಿಲಿ ಬೆಳೆದಿದ್ದಾನೆ. ಹಂಗಾಗಿ ಇವನಿಗೆ ಬೈಯೋದು ಇಷ್ಟ ಆಗಲ್ಲ. ಜನ ಸಾಗರ ಕ್ರಿಕೆಟ್ ಆಡ್ತಿದ್ದಾರೆ. ವಾವ್, ಸೂಪರ್. ಡೋಂಟ್ ಹೇರ್ ನೋಡುವ ಸ್ವಲ್ಪ ಹೊತ್ತು ನೋಡುವ ಒಂದು ಸೆಕೆಂಡ್ ನೋಡುವ. ಗಲ್ಲಿ ಕ್ರಿಕೆಟ್ ಅಂತಾರಾಷ್ಟ್ರೀಯ ಮಟ್ಟದ ಆಟ. ಸ್ವಲ್ಪ ತರಬಿದ್ರೆ ಚೆನ್ನಾಗಿ ಆಗ್ಬೋದೇನೋ. ನೋಡಿ ಕ್ರಿಕೆಟು ಗಲ್ಲಿಯಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಈ ಮಂಗಳೂರು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ KL ರಾಹುಲ್ ಮಾಡಿರುವಂತಹ ಪರಿಸ್ಥಿತಿ ಇವೆಲ್ಲ. ಎಲ್ಲರೂ ಕ್ರಿಕೆಟ್ ಆಡೋದು. ಹಾಂ, ತುಂಬ ಕ್ರಿಕೆಟಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಇಲ್ಲಿ. ಭಾರಿ ಪ್ರಾಮುಖ್ಯತೆ. ನೋಡ್ತಿತ್ತು ಇಲ್ಲಿ. ನೋಡೋ ಇಲ್ಲಿ ಬಿಲ್ಡಿಂಗ್, ನೋಡೋ ಇಲ್ಲಿ. ಏನು ಹೇಳೋದಪ್ಪ. ನೋಡಲ್ಲಿ ಇಂಥ ಟೈಮಲ್ಲೂ ಸೆಲ್ಫಿ. ಮೋಯೆ
ಸೈಡಿಂದ ಹೋಗುವ ಅಂತ. ನವಿಲು 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 ನೋಡಿ, ನವಿಲು ನವಿಲು ಹಸಿ ಹೆಣ್ಣು ನಾವಿದು. ಹೆಣ್ಣುವಿಲಲ್ಲ, ಹೆಣ್ಣು ನವಿಲೆ. ಹಾಂ, ನವಿಲೇ ಪಂಚರಂಗಿ ನವಿಲೆ, ನಿನ್ನ ನಗುವ ದಾಟಿ ದಾಟಿ, ನಿನ್ನ ನಗುವ ದಾಟಿ. ನೋಡಿ ನೋಡಿ, ಇಂತೆಲ್ಲ ನೀರು ತುಂಬಿದೆ. ಹೀಗೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ನಾವು. ಇವನು ನೋಡ್ರೆ ಮೇಲಿಂದ ಹೊಡಿತಿದ್ದಾನೆ, ಆಫ್ ರೋಡ್ ರೈಡಿಂಗ್. ಇವನು ಮೇಲಿಂದ ಹೊಡಿತಿದ್ದಾನೆ. ಅದೇ ಭಯ ಆಗ್ತಿದೆ, ಎಲ್ಲರೂ ಬೀಳ್ಸ್ಗಿಡ್ಸ್ಯಾನ ಅಂತಂದು. ಪ್ರೋ ರೈಡರ್. ನೋಡಿದ್ರೆ ಅವನು ಪ್ರೋ ರೈಡರ್ ಅಂತವನೇ. ಯಾವ ಪ್ರೋ ರೈಡರೋ ಏನೋ ಗೊತ್ತಿಲ್ಲ. ನಾನೆಲ್ಲರೂ ಪ್ರೋ ಆಗ್ಲಿ, ನಂಗೆ ನೋಡ್ಕೊಳಪ್ಪ ಸಾಕು. ನಾವೆಲ್ಲಿ ಹೋಗ್ತಿದ್ದೇವೋ ಗೊತ್ತು, ಬಟ್ ಈ ರೂಟ್ ಹೋಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ನಮಗೆ. ನಿಜ ಅಲ್ವಾ ಏನ್ ಚೇತು? ನಾವೆಲ್ಲಿ ಹೋಗ್ತಿದೀವಿ ಅಂತ ಗೊತ್ತು, ಬಟ್ ಈ ರೂಟ್ ಎಲ್ಲಿ ಹೋಗುತ್ತೆ ಅಂತ ನಿಜವಲ್ಲೂ ಗೊತ್ತಿಲ್ಲ. ಯಾಕಂದ್ರೆ 150 ರೂಪಾಯಿ ಪೆಟ್ರೋಲ್ ಹಾಕ್ಸಿದೀವಿ, ಖಾಲಿ ಆಗ್ಲಿ ಅಂತ ಅಷ್ಟೇ. ಈ ನನ್ನ ಮಕ್ಕಳು ಪೊಲೀಸ್ ಕಾಟದಿಂದ ಇವೆಲ್ಲ ರಾಡಿಗಳು ಆಗ್ತಿರೋದು ನಮಗೆ. ಬೆಳಗ್ಗೆ ಹಿಡ್ಕೊಂಡು ಸಿಗಾಕೊಂಡು, ಅದೇನೋ ದೇವ್ರ ದಯದಿಂದ ಯಾರೋ ಪುಣ್ಯಾತ್ಮ ನಮ್ಮ ಮಾಮನಂತವ್ರು ಬಂದು ಕಾಪಾಡಿದಾರೆ ನಮ್ಮನ್ನು. ಇಲ್ಲಂದ್ರೆ ಈ ಸುತ್ತಾಡೋಕ್ಕೂ ಮನ್ಸು ಸಿಗ್ತಿದ್ದಿಲ್ಲ. ಒಬ್ರಿಗೊಬ್ರು ಮುಖ ನೆಟ್ಟಗೆ ಮಾಡ್ಕೊಂಡು ಆಡ್ತಿದ್ವಿ. ಚಳಿ ಸ್ಟಾರ್ಟ್ ಆಯ್ತು ಇಲ್ಲಿ. ಸ್ವಲ್ಪ ಚಳಿ, ಇಲ್ಲಿ ಸ್ವಲ್ಪ ಚಳಿ. ನಾವು ಮೇನ್ ರೋಡಿಗೆ ಹೋಗಿದ್ರೆ ಜಲ್ದಿ ಹೋಗ್ಬಿಡ್ತಿದ್ವಿ. ಅನ್ನೋದಿದ್ದು ಇಷ್ಟೊತ್ತಿಗೆ ಇದ್ದೇ ಬಿಡ್ತಿದ್ವಿ. ನಮಗೆ ಜಲ್ದಿ ಹೋದ್ರೆ ಮಜಾ ಇಲ್ಲ, ಇದೆಲ್ಲ ಹೋಗ್ಬೇಕಲ್ಲ. ನಮಗೆ ಜಲ್ದಿ ಹೋಗೋದೆಲ್ಲ ಇಷ್ಟ ಅಲ್ಲ, ಇವೆಲ್ಲ ಸಿಕ್ಕೋದಲ್ಲ ಅದು ಇಷ್ಟ. ಹಾಂ, ಏನು ಹಡಗಲ್ಲ ಅದು. ನೋಡಿ ಇಲ್ಲಿ ಮನೆಗಳು ನೋಡಿ ಎಷ್ಟು ಚೆನ್ನಾಗಿ ಬಿಡೋ. ವಾಸ್ಕೋಡಿಗ ಬಂದಾಗ ಚೇತು, ಫ್ರಂಟ್ ಕ್ಯಾಮ್ರಾ ಇಲ್ಲಿ ಬರ್ಸೋದು ಇದಾ? ಅಲ್ಲ ಬಂದ್ ಮಾಡು. ಬರ್ತಿಲ್ಲಲ್ಲ ಫ್ರಂಟ್ ಕ್ಯಾಮ್ರಾ. ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಇಲ್ಲ. ಹೋಗ್ಲಿ. ಕಾರ್ ಎಲ್ಲೋಡಿ ಕಾರ್ ಎಲ್ಲೋಡಿ ಕಾರು ಕಾರದೆ ದರ್ಬಾರು, ರೋಡಿಗಾಗಿ ಕಾರು. ದೊಡ್ಡ ಗುಂಡು ಉಂಟು ಮಾರಾಯ. ಲೊಕೇಶನ್ ನೋಡಿ, ಖುಷಿ ಪಡಿ. ಸೀದಿ ನೋ ಎಂಟ್ರಿ ಇಲ್ಲಂತೆ. ನೋಡಿ ಅಲ್ಲಿ ಕೆಲವೊಂದು ಕಾರ್ಗಳು, ಹಡಗುಗಳು. ಅದೇ ಹೇಳ್ದಲ್ಲ. ಹಾಂ, ಅದೇ ಹೇಳ್ತಿದ್ರಲ್ಲ. ಆಯಿಲ್ ಏನೋ ಇತ್ತಂತ. ಅದು ಯಾವುದೋ ಆಯಿಲ್ ಇತ್ತು, ಅದು ಮುಳುಗೋಗಿತ್ತು ಅಂತ ಒಂದು ನ್ಯೂಸ್ ಪಬ್ಲಿಷ್ ಆಗಿತ್ತು. ಅದೇ ಹಡಗು ಅದು ಅಲ್ಲ. ನೋಡಿ ಮೋಡ ಆಗಿದೆ. ನಾವು ಬೆಳಗ್ಗೆ ಎಲ್ಲೋ ಯಾರ್ದೋ ನಮ್ಗೆ ಗೊತ್ತಿರೋದು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಂತ ಹೋಗ್ತಿದ್ದೀವಿ. ಆ ಟೈಮಲ್ಲಿ ಏನೋ ಗೊತ್ತಿಲ್ಲ, ಮೂಡ್ ಬಂತು, ವೀಡಿಯೋ ಮಾಡೋಣ ಅಂತ ವೀಡಿಯೋನು ಮಾಡ್ತಿದ್ದೀವಿ. ಲೈವಲ್ಲಿ ಬರೋಣ ಅಂತ ಅನ್ಕೊಂಡಿದ್ವಿ, ಬಟ್ ನಮಗಷ್ಟಕ್ಕೊಂದು ಜನ ಫಾಲೋವರ್ಸ್ ಇಲ್ಲಲ್ಲ, ಹಂಗಾಗಿ ವೀಡಿಯೋ ಮಾಡಿದ್ದೀವಿ ಅಷ್ಟೇ. ಏನಿಲ್ಲ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಲೈಕ್ ಮಾಡಿ, ಹಾಂ, ಶೇರ್ ಮಾಡಿ. ಹೇಳೋ. ನೋಡಿ ಇಲ್ಲೊಂದು ರೆಸಾರ್ಟ್ ಇದೆ, ಚೆನ್ನಾಗಿದೆ. ಒಳಗೆ ಹೋಗಿ ಬರುವ ಅಂದರೆ ಪರ್ಮಿಷನ್ ಕೊಡಲ್ಲ. ಮಂಗಳೂರು ಬಂದರೆ ಇಲ್ಲಿ ಬನ್ನಿ. ಮಂಗಳೂರಿಗೆ ಬಂದರೆ ಇಲ್ಲಿ ಬನ್ನಿ, ಸುತ್ತಾಡಿಸಿ. ಅಲ್ಲ, ಇಲ್ಲಿ ಬರೋಕ್ಕಿಂತ ಮುಂಚೆ ನೀವು ಕೊಣಂಬೂರು ಬೀಚಿಗೆ ಹೋಗಿ ಬರೋದು ವಾಸಿ ಅನಿಸುತ್ತೆ. ಅಲ್ಲಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರೋ ಹಕ್ಕಿಗಳಿದ್ದಾವೆ. ನೋಡಿ, ನೀರಿಗೆ ಹೋಗ್ಲಿಕ್ಕೆ ಬಿಡಲ್ಲ ಅಲ್ಲಿ, ಆದರೆ ಬೇರೆ ಎಲ್ಲ ಕಡೆ ಬಿಡ್ತಾರೆ. ಕೊಣಂಬೂರು ಬೀಚ್ ಬಿಟ್ಟೆ ಸ್ವಲ್ಪ ಈ ಸೈಡೆಲ್ಲ ಬಂದರೆ ಇಲ್ಲೆಲ್ಲ ಹೋಗಿ ನೀರಲ್ಲಿ. ಕೆಲವೊಂದು ವಾತಾವರಣಗಳು ನೋಡ್ಬಿಟ್ಟು ಖುಷಿ ಆಗ್ತಿದ್ದಲ್ಲ ಚೇತು. ಏನಾರು ಹೇಳಿ ನೀನು ನೋಡು, ಇಂಥವೆಲ್ಲ ನೋಡ್ಬಿಟ್ಟು ನಮಗೇನೋ ಒಂಥರ ಮನಸ್ಸಿಗೆ ಚಲಿಸಿದೆ. ಬಟ್ ಏನು ಮಾಡ್ತೀಯ, ದೇವರು ನಮ್ಮನ್ನು ಸರಿಯಾಗಿ ಯೂಸ್ ಮಾಡ್ಕೊಂತವನೇ, ಇದೇ ಖುಷಿ ಅಷ್ಟೇ. ಏನಿಲ್ಲ, ಇದೆ. ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣ್ತಿದೆ ಸಮುದ್ರ, ಪರವಾಗಿಲ್ಲ. ನೋಡಿ ಮೋಡ ಹೇಗೆ ಬಂದಿದೆ. ನೋಡಿ ಚೇತು, ನೋಡಿದ್ವಿ ಕಾರ್ ಬಾರು ಇಲ್ಲಿ. ನಮ್ಮ ಹತ್ರ ಬೈಕ್ ಇದೆ, ನಮ್ಮ ಕಾರಿಗೆಲ್ಲ ಆಸೆ ಪಡಲ್ಲ. ಮೋಯ ಅನ್ಬೇಕು ಅನ್ಸುತ್ತೆ, ಬಟ್ ಮೋಯ ಅನ್ನೋಕ್ಕೂ ಯಾರಿಲ್ಲ. ಮಳೆ ಬಂದರೆ ಮೋಯ ಇದೆ.
ಮಳೆ ಬಂದ್ರೆ ಮೋಯ ಮೋಯನೆ, ಇದೆಲ್ಲ ಮೋಯ ಮೋಯ ನೋಡಿ. ಓಹೋ, ಇವೇ ನಾಯಿಗಳು ನಮ್ಮನ್ನು ಬಿಡಿಸ್ತಿದ್ದು ಸ್ವಲ್ಪಗೆ ಬಚಾವಾಗಿದ್ದೀವಿ. ಹಾ ಅಲ್ಲ, ಲೈಟ್ ಹೌಸ್, ದಿಸ್ ಇಸ್ ಲೈಟ್ ಹೌಸ್. ಲೈಟ್ ಹೌಸ್ ಮೋಯ ಮೋಯ ಇತ್ತು, ನಾವು ಬಿಟ್ಟು ಬಂದ್ವಿ. ಸಾರಿ ಫ್ರೆಂಡ್ಸ್, ಒಂದು ಅಕ್ಕಿ ಇತ್ತು, ಬಿಟ್ಟು ಬಂದ್ವಿ. ಇಲ್ಲಂದ್ರೆ ನಾವು ನೋಡಿ ಖುಷಿ ಪ್ರಾಣ ಅಂದರೆ ನಾನು ಕ್ಯಾಮ್ರಾ ನೋಡೋಕ್ಕಿದ್ಬಿಟ್ಟೆ, ನಾನು ನೋಡೋಕ್ಕಾಗಲಿಲ್ಲ. ಅದು ನನಗೆ ಬೇಜಾರು, ಪರ್ಸ್ನಲ್ ಆಗಿ ಹೇಳ್ಕೋಬೇಕಂದ್ರೆ. ನನ್ನ ಮುಂದಿನವ್ರು ಹೇಳ್ಕೊಳ್ಳಲ್ಲ, ಬಟ್ ಖುಷಿ ಪಡ್ತಾನೆ ನೋಡಿ, ಖುಷಿ ಪಡೋದು ಕಣ್ತಮ್ಮ. ನಾವು ಬಂದಿದ್ದೆ ಪ್ರಕೃತಿನ ಮತ್ತೆ ಸೌಂದರ್ಯನ ನೋಡೋಣ ಅಂತ ಅಲ್ಲ. ನಾವು ಬಂದಿದ್ದೆ ಪ್ರಕೃತಿ ಪ್ರೇಮಿಗಳು ನಾವು. ಇದು ಹತ್ತಿಲ್ವೇ? ಹತ್ತು 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 ಹತ್ತು. ಪುರಾತನ ಕಾಲದ ದೇವಸ್ಥಾನ ಇದು. ಪುರಾತನ ಕಾಲದಲ್ಲಿ ರಾಜರು ಇಲ್ಲೇ ಪೂಜೆ ಮಾಡ್ತಿದ್ರಂತೆ. ಹಳೆ ದೇವರು, ತುಂಬ ಹಳೆ ಇದೆ, ಇತಿಹಾಸವಿದೆ. ಬಟ್ ನಮ್ಗೆ ಗೊತ್ತಿಲ್ಲ, ಸುಳ್ಳು ಹೇಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಆತ್ಮಲಿಂಗ ಇದೆ ಅಂತಾರೆ ಇಲ್ಲಿ. ಆತ್ಮಲಿಂಗನ? ಮುರುಡೇಶ್ವರ ಕಡೆ ಗೋಕರ್ಣ ಎಲ್ಲ ಇದೆ ಅಂತ, ಅದೇ ಥರ ಇಲ್ಲೂ ಇದೆ ಅಂತ. ಹಾಂ, ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಾರೆ. ಅದು ಎಸ್ಪೆಷಲಿ ಸಂಡೇ ಅಲ್ವಾ, ತುಂಬ ಜನ ಬರ್ಬೋದು ಅಲ್ಲ. ಬಟ್ ನಮಗೆ ಗೊತ್ತಿಲ್ಲ, ಹಂಗಾಗಿ ಸುಳ್ಳು ಏನೋ ಹೇಳ್ತಿಲ್ಲ ನಾವು. ಗೊತ್ತಿದ್ರೆ ಹೇಳ್ತಿದ್ವಿ ನಾವು. ನೋಡಿ, ಎಲ್ಲರೂ ಪಣಂಬೂರು ಬೀಚ್ಗೆ ಏನಕ್ಕೆ ಹೋಗ್ತಿದಾರೆ ಅಂತ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ನೋಡಿ, ಇಲ್ಲಿ ಗಲ್ಲಿ ಕ್ರಿಕೆಟ್. ಇದು ನಾವು ಆಡ್ತಿದ್ವಿ ಚೇತು. ನಾವು ಹಿಂಗೇನ, ಎಂಥ ಮಳೆ ಎಂಥ ಬಿಸಿಲಿರಲಿ ನಮ್ಮ ಅಯ್ಯೋ ಎಂಥ ಕ್ಯಾಚ್ ಮಿಸ್ ಮಾಡಿದೆವು ಶಿಷ್ಯ, ಎಂಥ ಕ್ಯಾಚ್ ಮಿಸ್ ಮಾಡಿಬಿಟ್ನಪ್ಪ. ಛೇ, ಇವು ಯಾವನಪ್ಪ ಅವ್ನು ತರುಪ್ತಾನೆ, ನಮ್ಮ ಗಾಡಿನ ತರುಪ್ತಾನೆ ನೋಡಿ. ಹಾಯ್, ನಮ್ಮ ಮಾತೇ ಕೇಳಕ್ಕೆ ತಯಾರಿಲ್ಲ ನಾವು. ನೀವು ಯಾವ ಊರು ನಾಯಿ ಅಂತ ನಮ್ಮನ್ನ ಏನು ಮಾಡೋಣ ನಾವು. ಇವಾಗ ನಾವು ಮುಖ ಮೇನ್ ರೋಡ್ ಅಲ್ಲ, ಮುಖ ಮೇನ್ ರೋಡ್. ಎನ್.ಐ.ಟಿ.ಗೆ ಬಂದಿದ್ದೀವಿ. ಈ ಹುಡುಗಿ ಬೀಚ್ ಹತ್ರ ಇದ್ರಲ್ಲ, ಅಲ್ಲಲ್ಲ? ಇಲ್ಲ, ಬೀಚ್ ಹತ್ರ ಏನು ಇರಲಿಲ್ಲ, ನಾವು ಮಿಸ್ ಮಾಡ್ಕೊಂಡಿದ್ವಿ. ಇದು ಈ ರೋಡ್ ಉಂಟಲ್ಲ, ಇಲ್ಲೆಲ್ಲ ಸ್ವಲ್ಪ ಡೇಂಜರ್ ಅಲ್ಲ. ಎನ್.ಐ.ಟಿಗೆ ಎಲ್ಲ, ಅಲ್ಲಿ ಕಾಲೇಜ್ ಎಲ್ಲ ಇಲ್ಲಿ. ಯಾವುದು, ನನ್ನ ಫ್ರೆಂಡ್ ಒಬ್ಬನು ಹೇಳಿದೆ ಏನೇನೋ ಸಿಗುತ್ತೆ ಇಲ್ಲಿ ಅಂತ ಹೇಳ್ತಿದ್ದ. ಇಲ್ಲಿ ಮಾಡ್ತಾರೆ, ರೈಡ್ ಎಲ್ಲ ಆಗ್ತಾ ಇರ್ತದೆ, ತುಂಬ ರೈಡ್ ಆಗ್ತದೆ. ಅಲ್ಲಿಂದ ಅಂಡರ್ಗ್ರೌಂಡ್ ಇದೆ ಇಲ್ಲಿ. ಹಾಂ, ಇಲ್ಲಿ ಯಾವಾಗ ಇಲ್ಲಿ ಒಬ್ಬ ಯಾರು ಇದು ಪೊಲೀಸೊಬ್ರು ಯಾವಾಗ ಇಲ್ಲೇ ಅಂತ. ಅಂದರೆ ಅಂಡರ್ಗ್ರೌಂಡ್ ಅಂದರೆ ಇವನು ಹೇಳ್ತಿರೋ ಅಂಡರ್ಗ್ರೌಂಡು ಇದೆ ಅಲ್ಲ, ನೀನು ಹೇಳ್ತಿರೋ ಅಂಡರ್ಗ್ರೌಂಡ್ ಇದೆ ಅಲ್ಲ. ಇಲ್ಲಿ ಹಲವಾರು ಇದು ನಡೀತಿದ್ವು ಅಂತ. ಕೆಲವೊಂದು ಶಿಕ್ಷೆ ಚಟುವಟಿಕೆ ನಡೀತಿದ್ವು ಅಂತ ಸುದ್ದಿಯಲ್ಲ, ನಾನು ಕೇಳಿದ್ದೆ. ನಾನು ಕೇಳಿದ್ದಕ್ಕೆ ಒಂದ್ಸರಿ ಬಂದು ಹೋಗೋಣ ಅಂತ ಟ್ರೈನು ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಬಯಲು ಅವರು ತುಂಬ ಆಸೆಗಳು ಇರುತ್ತೆ ನಮಗೆ. ಎನ್.ಐ.ಟಿಗೆ, ದಿಸ್ ಇಸ್ ಫಾರ್ ಎನ್.ಐ.ಟಿಗೆ. ಇದು ಹೌದಲ್ಲ, ಮಂಗಳೂರು ಮಹಾನಗರ ಪಾಲಿಕೆ. ಗುರು, ನಮಗೇನಾರು ಟೈಮ್ ಫ್ರೀ ಇದ್ದರೆ ಇಲ್ಲಿ ಬರ್ತಿದ್ವಿ ನಾವು ಎನ್.ಐ.ಟಿಗೆ. ಇಲ್ಲಿರೋಂಥ ಫಿಗರ್ಗಳು ನೋಡ್ಬಿಟ್ರೆ ನೀವೇ ಬಂದು ಎಲ್ಲಿ ಹೊಡ್ಕೊಂಡು ಸತ್ತು ಹೋಗ್ಬಿಡ್ತೀರ. ಆಯ್ತು, ನಮ್ಮ ಲೊಕೇಶನಿಗೆ ಬಂದು ಮಟನ್ ಮತ್ತೆ ಸಿಗುವ. ಮತ್ತೆ ನೆಕ್ಸ್ಟ್ ವೀಡಿಯೋನ ಟ್ರೈ ಮಾಡ್ತೀವಿ. ಆದಷ್ಟು ಇವಾಗ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಸ್ಟಾರ್ ಆಗುವ ಅಂತ ಅಂದ್ಕೊಂಡಿದ್ದೀವಿ. ನೀವೆಲ್ಲ ಮನ್ಸು ಮಾಡ್ರೆ ಆಗ್ತೀವಿ. ಮತ್ತೆ ಮೀಟ್ ಆಗುವ. ಓಕೆ, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನಮ್ಮ ಮುಖನೂ ನೋಡ್ಬಿಡಿ, ನಾವು ಸ್ವಲ್ಪ ಪರವಾಗಿಲ್ಲ. ಆಗ್ತಿಲ್ಲ ಅನ್ಸುತ್ತೆ.